ಹೇಗೆ ಬಂದಿದೆ ನೋಡಿ ನಮ್ಮ ಜೀಗುಜ್ಜೆ ಪೋಡಿ. ಒಳ್ಳೆ ಬೆಂದಿದೆ ಜೀಗುಜ್ಜೆ, ಎಷ್ಟು ಸಾಫ್ಟ್ ಆಗಿ ಬಂದಿದೆ. ಈ ಮಳೆಗೆ ಬಿಸಿ ಬಿಸಿ ಕರಿದ ಐಟಮ್ ಏನಾದ್ರೂ ತಿಂದ್ರೆ ಭಾರಿ ರುಚಿ ಆಗ್ತದೆ ಬಾಯಿಗೆ. ನಾನು ಅದಕ್ಕೆ ಇವತ್ತು ನಿಮ್ಗೆ ಜೀಗುಜ್ಜೆ ಪೋಡಿ ಮಾಡಿ ತೋರಿಸ್ತೇನೆ. ಭಾರಿ ಸಿಂಪಲ್ ಆದ ಟೇಸ್ಟಿ ಆದ ರೆಸಿಪಿ ಹೇಗೆ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಜೀಗುಜ್ಜೆಯನ್ನು ಚಂದ ತೊಳೆದು ತಗೊಂಡು ಬಂದಿದ್ದೇನೆ. ಅದನ್ನು ಕಟ್ ಮಾಡುವ. ಸಿಪ್ಪೆ ಎಲ್ಲ ತೆಗಿಬೇಕು. ತೆಳುವಲ್ಲಿ ಸಿಪ್ಪೆ ತೆಗೆದ್ರೆ ಆಯ್ತು. ಇವಾಗ ಜೀಗುಜ್ಜೆದು ಸೀಸನ್ ಅಲ್ಲ, ಹಾಗೆ ಎಲ್ಲ ಕಡೆಯಲ್ಲಿ ಮಾಡ್ತಾ ಇರ್ತಾರೆ. ಇದು ಸಿಪ್ಪೆ ನೋಡ್ಲಿಕ್ಕೆ ಮಾತ್ರ ಹೀಗೆ. ನಾನು ಅಂಗಡಿಯಿಂದ ತಗೊಳ್ಬೇಕಾದ್ರೆ ಕೇಳಿದ್ದೆ ಇದು ಯಾಕೆ ಹೀಗೆ ಉಂಟಂತೇಳಿ. ಅದಕ್ಕೆ ಅವರು ಹೇಳಿದ್ರು ಈಗ ಮಳೆ ಅಲ್ಲ, ಸ್ವಲ್ಪ ಆ ರೀತಿ ಆಗ್ತದೆ, ಅದ್ರ ಒಳಗಡೆ ಫ್ರೆಶ್ ಇರ್ತದೆ ಅಂತ ಹೇಳಿದ್ರು. ನೋಡಿ ಹಾಗೆ ಒಳಗಡೆ ಯಾವ ರೀತಿ ಫ್ರೆಶ್ ಇದೆ ಅಂತ ಹೇಳಿ. ಜೀಗುಜ್ಜೆಯಿಂದ ಯಾವುದೇ ರೆಸಿಪಿ ಮಾಡಿದ್ರೆ ಕೂಡ ಭಾರಿ ರುಚಿ ಆಗ್ತದೆ. ನಮ್ಮನೆಯಲ್ಲಂತೂ ಎಲ್ರಿಗೂ ಈ ಜೀಗುಜ್ಜೆ ಅಂತ ಹೇಳಿದ್ರೆ ಭಾರಿ ಇಷ್ಟ. ನೋಡಿ ಜೀಗುಜ್ಜೆ ಫುಲ್ ಸಿಪ್ಪೆ ತೆಗೆದಾಯ್ತು. ಇದನ್ನೇನು ಕಟ್ ಮಾಡಿಕೊಳ್ಳುವ. ನೋಡಿ ಈ ಥರ ಅರ್ಧಕ್ಕೆ ಕಟ್ ಮಾಡಿ, ನಂತರ ಪೋಡಿಯ ಶೇಪಿಗೆ ತೆಳುವಾಗಿ ಕಟ್ ಮಾಡುವ. ಈ ಹದಕ್ಕೆ ಜೀಗುಜ್ಜೆಯನ್ನು ಕಟ್ ಮಾಡಿದರೆ ಆಯಿತು. ತುಂಬ ದಪ್ಪ ಇಲ್ಲ ನೋಡಿ, ಈ ಹದಕ್ಕೆ ಕಟ್ ಮಾಡಿದರೆ ಆಯಿತು. ಇದನ್ನೊಂದು ನೀರಿದ್ದ ಪಾತ್ರಕ್ಕೆ ಹಾಕೊಳ್ತೇನೆ. ನಮಗೆ ಹಿಟ್ಟು ರೆಡಿ ಮಾಡುವ ತನಕ ಈ ಥರ ನೀರಲ್ಲಿ ಹಾಕಿಟ್ರೆ ಆಯಿತು, ಅವಾಗ ಕಪ್ಪಾಗುವುದಿಲ್ಲ. ಇಲ್ಲಿ 2 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ತೇನೆ. ಕಡಲೆ ಹಿಟ್ಟನ್ನು ಈ ಥರ ಕೈಯಲ್ಲಿ ಫುಲ್ ಪುಡಿ ಮಾಡ್ಕೋಬೇಕು. ಜರಡೆ ಎಲ್ಲ ಹಾಕಿಟ್ಟಿದ್ದೆ, ಆದರೂ ಕೂಡ ಒಂದ್ಸಲ ಕೈಯಲ್ಲಿ ಈ ಥರ ಮಾಡ್ಕೊಳ್ತೇನೆ. 1 ಚಮಚದಷ್ಟು ಮೆಣಸಿನ ಪೌಡರ್ ಖಾರಕ್ಕೆ, ಹಾಗೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕೊಳ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸುವ. ಹಾಗೆ ಚಿಟಿಕೆ ಇಂಗನ್ನು ನೀರು ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕೊಳ್ತೇನೆ. ನಾನು ಪುಡಿ ಮಾಡಲಿಕ್ಕೆ ಇಷ್ಟೇ ಬಗೆಯನ್ನು ಹಾಕೊಳ್ತೇನೆ. ಇನ್ನು ಸರಿ ಒಂದ್ಸಲ ಮಿಕ್ಸ್ ಮಾಡುವ. ನೀರನ್ನು ಸ್ವಲ್ಪ ನೋಡ್ಕೊಂಡು ಸೇರಿಸುವ. ಸ್ವಲ್ಪ ಕೂಡ ಗಂಟಿಲ್ಲದ ಹಾಗೆ ಹಿಟ್ಟನ್ನು ರೆಡಿ ಮಾಡಿಕೊಳ್ಳುವ. ಹಿಟ್ಟನ್ನು ಈ ಅದಕ್ಕೆ ರೆಡಿ ಮಾಡ್ಕೊಳ್ಬೇಕು. ಅಂದರೆ ತುಂಬ ನೀರಾದರೆ ಹಿಟ್ಟು ಹಿಡಿಯುವುದಿಲ್ಲ ಈ ಜೀಗುಜ್ಜೆಗೆ. ಇಷ್ಟಾದರೆ ಸಾಕು. ಇನ್ನು ನಾವು ಎಣ್ಣೆಗೆ ಬಿಡ್ತಾ ಬರುವ ಜೀಗುಜ್ಜೆಯನ್ನು ಹಾಕಿದ ನೀರು ನೋಡಿ ಅಂತ ಹೇಗೆ ಆಗಿದೆ ಅಂತ ಹೇಳಿ. ಫುಲ್ ಮೇಣೆ ಎಲ್ಲ ನೀರಲ್ಲಿ ಬಿಟ್ಕೊಂಡಿರ್ತದೆ. ಇದನ್ನೊಂದು ತಟ್ಟೆಗೆ ಹಾಕೊಳ್ತೇನೆ. ಎಣ್ಣೆ ಒಳ್ಳೆ ಬಿಸಿಯಾಗಿದೆ. ಒಂದೊಂದೇ ಪೋಡಿ ಬಿಡ್ತಾ ಬರುವ. ಎಲ್ಲ ಪೋಡಿಯನ್ನು ಹಿಟ್ಟಲ್ಲಿ ಅದ್ದಿ ಎಣ್ಣೆಗೆ ಬಿಡ್ತಾ ಬರುವ. ಎಣ್ಣೆಗೆ ಬಿಟ್ಟಾದ ನಂತರ ಹೇಗೆ ಉಬ್ಬಿ ಬರ್ತದೆ ನೋಡಿ. ಒಂದ್ಸಲಕ್ಕೆ 4 ಪೋಡಿಯನ್ನು ಹಾಕೋಬಹುದು. ನಾನಿಲ್ಲಿ ಜೀಗುಜ್ಜೆಯನ್ನು ಅರ್ಧ ಚಂದ್ರ ಆಕೃತಿ ಇರ್ತದೆ ನೋಡಿ, ಅದೇ ಆಕೃತಿಯಲ್ಲಿ ಮಾಡಿದ್ದೇನೆ. ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೋಬಹುದು. ಮೀಡಿಯಂ ಉರಿಯಲ್ಲಿ ಒಂದು 3 ರಿಂದ 4 ನಿಮಿಷ ಆದರೂ ಸರಿ ಬೇಯಿಸಬೇಕು. ಅಂದರೆ ಈ ಜೀಗುಜ್ಜೆ ಸರಿ ಬೇಯಬೇಕು ನೋಡಿ. ಹಾಗಾಗಿ ನೋಡಿ ಇಷ್ಟಾದರೆ ಸಾಕು. ಇದನ್ನೀಗ ತೆಗೆಯುವ. ಹೇಗೆ ಬಂದಿದೆ ನೋಡಿ ನಮ್ಮ ಜೀಗುಜ್ಜೆ ಪೋಡಿ. ಒಳ್ಳೆ ಬೆಂದಿದೆ ಜೀಗುಜ್ಜೆ, ಎಷ್ಟು ಸಾಫ್ಟ್ ಆಗಿ ಬಂದಿದೆ ನೋಡಿ. ಮಳೆಗೆ ಬಿಸಿ ಬಿಸಿ ಪೋಡಿ ತಿನ್ಲಿಕ್ಕೆ ಭಾರಿ ರುಚಿ. ಇವತ್ತಿನ ಜೀಗುಜ್ಜೆ ಪೋಡಿ ಹೇಗೆ ಬಂದಿದೆ ನೀವೇ ನೋಡಿದ್ರಲ್ಲ, ಭಾರಿ ಸ್ಮೂತ್ ಆಗಿ ಚಂದ ಬಂದಿದೆ, ಅಷ್ಟೇ ರುಚಿ. ನೀವು ಕೂಡ ಈ ರೆಸಿಪಿ ಇಷ್ಟ ಆದರೆ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ. ಹೇಗೆ ಬಂದಿದೆ ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇನೆ. ಥ್ಯಾಂಕ್ ಯು.